ಜಾಗ ಲೇಔಟ್ ಜಾಗಕ್ಕೆ ಸೇರಿಕೊಂಡು ಲೇಔಟ್ ದಾರಿ ಮಾಡಿಕೊಡದೆ ತಿರುಗೊಳಿಸಬೇಕು ಅಂತೇಳಿ ಸರ್ವೆ ನಂಬರ್ 6ರಲ್ಲಿ 1 ಎಕರೆ 30 ಗುಂಟೆ ಜಾಗವನ್ನು ತಿರುಗೊಳಿಸಬೇಕು ಅಂತೇಳಿ ದಾಖಲಾತಿಗಳೆಲ್ಲ ಇದ್ದಾವೆ. ತಿರುಗೊಳಿಸಬೇಕು ಅಂತೇಳಿ ಹೋರಾಟ ಮಾಡಿ ಅಧಿಕಾರಿಗಳಿಂದ ತಾವು ನಮ್ಮ ನೇತೃತ್ವದಲ್ಲಿ ಹೋರಾಟ ಮಾಡಿ ರಸ್ತೆ ಸಾರ್ವಜನಿಕರಿಗೆ ರಸ್ತೆ 39 ಸರ್ವೆ ನಂಬರಲ್ಲಿ ರಸ್ತೆ ಮಾಡ್ಕೊಂಡು ದಲಿತರನ್ನ ಒಂದೇ ಒಂದು ಕಾರಣಕ್ಕೋಸ್ಕರ ಇವ್ರ ಮೇಲೆ ಇಟ್ಕೊಳ್ಳೋದು, ಕೇಸುಗಳು ಮಾಡ್ಕೊಂಡು ಹೋಗೋದು ಮತ್ತು ಇವ್ರ ಮೇಲೆ ಹಲ್ಲೆ ಮಾಡ್ಕೊಂಡು ಹೋಗೋದು ಈ ಒಂದು ಕಾರ್ಯ ನಮ್ಮ ದಯಮಾಡಿ ಇದನ್ನು ಪೊಲೀಸ್ ನಾವೇನು ಅರ್ಜಿ ಹಾಕೊಡ್ತೀವಿ, ಸುಮಾರು ಜನ ಅವ್ರಿಗೆ ಹಕ್ಕಾಡೋದನ್ನು ಮಾಡ್ಕೊಡ್ತೀವಿ. ಇನ್ನೊಂದಾಗಿ 57, 53 ಅರ್ಜಿಗಳು ಹಾಕೊಂಡಿರೋದು ಈಗಲೂ ಕೂಡ ಇದ್ದವ್ರಿಗೂ ಕೂಡ ಅವ್ರಿಗೆ ಸಾಗುವಳಿ ಕೊಟ್ಟು ಕಾರ್ಯಗಳು ಮಾಡ್ಕೊಡ್ತೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಕೋಡಿ ಮುಕ್ತ ಗ್ರಾಮ ಆಗಬೇಕು ಅಂತಂತೇಳಿ ಈ ಕರ್ನಾಟಕ ರಾಜ್ಯದಲ್ಲಿ ಹೋಗ್ತಾ ಇದ್ರೆ ಈ ಕೋಡಿ ಮುಕ್ತ ಗ್ರಾಮ ಸವಣಿಯರ್ಗೆ ಆಗ್ತಾ ಇದ್ದಾರೆ ಅಂತ ಹೊರತುಪಡಿಸಿದ್ರೆ ಹಿಂದುಳಿದವರು ಅಲ್ಪಸಂಖ್ಯಾತರ ದಲಿತರಿಗೆ, ಒಲಿಯರಿಗೆ, ಮಾದಿಗರಿಗೆ ಇದುವರೆಗೂ ಆಗ್ತಾ ಇಲ್ಲ. ಇದರಲ್ಲಿ ಸ್ಪಷ್ಟವಾಗಿ ನಾನು ತಮಗೆ ಮಾಡ್ಕೊಳ್ತೀನಿ. ಯಲಗಲಲ್ಲಿ ಗ್ರಾಮದಲ್ಲಿ ಮಾಜಿ ಪೊಲೀಸ್ ಅಧಿಕಾರಿಗಳು ವಿಜಯ್ ರೆಡ್ಡಿ ಅನ್ನೋರು ಸರಿಸುಮಾರು ಅವ್ರಿಗೆ 2 ಎಕರೆ ಜಮೀನು ತಗೊಂಡಿದ್ರೆ 6 ಎಕರೆ ಜಮೀನನ್ನು ಕಬಳಿಸ್ಕೊಳ್ಳೋಕ್ಕೆ ನಾನು ಅವರನ್ನ ಫೋನಲ್ಲಿ ಮಾತಾಡಿದಾಗ ಈಗಾಗಲೇ ಡಿಸ್ಮಿಸ್ ಆಗಿದ್ದಾರೆ ಪೊಲೀಸ್ ಇಲಾಖೆ ಇದೇ ರೀತಿ ಮಾಡಿಕೊಂಡು ನೀವೇನು ಕಾರ್ಯ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಮುಂದೆ ನಾವು ಮಾತಾಡಿದಾಗ ನಮ್ಮ ನಾಯಕರೆಲ್ಲ ಹೋಗಿ ಭೇಟಿ ಕೊಟ್ಟು ಮಾತಾಡಿದಾಗ ಈಗ ಅವರು ಎಷ್ಟು 2 ಎಕರೆ 4 ಎಕರೆ 15 ಗುಂಟೆ ಮಾತ್ರ ಬಿಟ್ಟು ಈಗ ಬಾಕಿನ ಕಮಿಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ದಯಮಾಡಿ ನೀವು ಇದೆಲ್ಲ ಸ್ವೀಕಾರ ಮಾಡಿ ನಮಗೆ ಇದು ಕೊಡ್ತೀವಿ. ಮತ್ತು ಶಿರಘಟ್ಟ ತಾಲೂಕಿನಲ್ಲಿ ಮಳ್ಳೂರು ಗ್ರಾಮದಲ್ಲಿ ಬಡಾವಣೆಯಲ್ಲಿ ಹಲವಾರು ಸಮಸ್ಯೆಗಳು ಅಲ್ಲೂ ಕೂಡ ಇದ್ದು 3 ವರ್ಷಗಳಿಂದ ವಾಸವಾಗಿರುವಂತಹ ಅವ್ರಿಗೆ ನಮ್ಮವ್ರಿಗೆ ಸುಮಾರು ಸಮಸ್ಯೆಗಳು ಇದ್ರೂ ಕೂಡ ಅಲ್ಲೂ ಕೂಡ ತಾವು ಏನು ಕೂಡ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಕೂಡ ಅದನ್ನು ಕೂಡ ಪಿ ಯು ಆಗಿರ್ಬೋದು, ಇಒ ಆಗಿರ್ಬೋದು ಯಾವುದೂ ಕೂಡ